ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೀದರ್ ಜೈಲ್ ಕಾಲೋನಿಯಲ್ಲಿ ಗ್ಯಾಸ್ ಪೈಪ್ ಲೀಕ್ ಆಗಿ ಈ ಲೀಕ್ನಿಂದ ಬೆಂಕಿ ಹೊತ್ತಿ ಉರಿದ ಘಟನೆ ನಡೆದಿದೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಭಾರಿ ಅನಾಹುತ ತಪ್ಪಿದೆ. ಇಲ್ಲಿ ಭಾರತ್ ಗ್ಯಾಸ್ನ ಸಿಬ್ಬಂದಿ ನಿರ್ಲಕ್ಷ್ಯವನ್ನ ಆರೋಪವನ್ನ ಈಗ ಸಾರ್ವಜನಿಕರು ಮಾಡ್ತಿದ್ದಾರೆ. ಸಿಬ್ಬಂದಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೆಲ್ಪ್ ಲೈನ್ ಕೆಲಸ ಮಾಡಲಿಲ್ಲ ಅಂತ ಹೇಳಿ ನಿವಾಸಿಗಳು ದೂರ್ತಾ ಇರುವಂತದ್ದು. ಗ್ಯಾಸ್ ಲೀಕ್ ತಡೆಯೋದಕ್ಕೆ ಅಲ್ಲಿದ್ದಂತ ಬಂಕ್ ಸಿಬ್ಬಂದಿ ಹರಸಾಹಸವನ್ನ ಮಾಡಿದ್ದಾರೆ. ಬೀದರ್ನಲ್ಲಿ ಭಾರತ್ ಗ್ಯಾಸ್ ಪೈಪ್ಲೈನ್ ಲೀಕ್ ಆಗಿ ಬೆಳ್ಳಂಬೆಳಗ್ಗೆ ದೊಡ್ಡದೊಂದು ಅನಾಹುತ ತಪ್ಪಿದೆ. ಸಾರ್ವಜನಿಕರಲ್ಲಿ ಇದು ಆತಂಕಕ್ಕೆ ಕಾರಣವಾಗಿದೆ. ಬೀದರ್ನ ಜೈಲ್ ಕಾಲೋನಿಯಲ್ಲಿ ಗ್ಯಾಸ್ ಪೈಪ್ ಲೀಕ್ ಆಗ್ತಾ ಇತ್ತು. ಗ್ಯಾಸ್ ಪೈಪ್ ಲೀಕ್ ಆಗಿ ಆಳತ್ತರಕ್ಕೆ ಬೆಂಕಿ ಹತ್ತಿ ಉರಿತಾ ಇತ್ತು. ಭಾರತ್ ಗ್ಯಾಸ್ ಸಿಬ್ಬಂದಿಗಳ ವಿರುದ್ಧ ಜೈಲ್ ಕಾಲೋನಿ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೆಲ್ಪ್ ಲೈನ್ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಭಾರತ್ ಗ್ಯಾಸ್ ಸಿಬ್ಬಂದಿಗಳನ್ನ ಈಗ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಲ್ಲರಿಕ ನಾನು ಕಾರ್ ತಗೋತೀನಿ. ಇವ್ರು ಎಲ್ಲ ಮೈಲ್ ಸ್ಟೋನ್ ಹಚ್ಚಾರ ನೋಡ್ರಿ. 1800 ನಂಬರ್ ಅವ. ನಮ್ಮ ಮೀಟರ್ ಮೇಲೆ ಒಂದೊಂದು ನಂಬರ್ ಅವ. ಅವಕ್ಕೆ ಫೋನ್ ಹಚ್ಚಿ ಇವ್ರು ಯಾತು ತೋರಿಸ್ಬೇಕು. ಇವ್ರದ್ದು ಪರ್ಸನಲ್ ನಂಬರ್ ಇಟ್ಕೊಳಕ್ಕೆ ಇವ್ರೇನು ನೆಂಟರ. ಇಂಥ ಎಮರ್ಜೆನ್ಸಿ ಟೈಮಿಗೆ ಯಾರಿಗೆ ಫೋನ್ ಹಚ್ತದೆ? ಎಮರ್ಜೆನ್ಸಿ ಹೆಲ್ಪ್ಲೈನಿಗೆ ಫೋನ್ ಹಚ್ತದಿಲ್ಲ ಮನುಷ್ಯ. ಯಾಕೆ ಇವ್ರು ಎಮರ್ಜೆನ್ಸಿ ನಂಬರ್ ಹತ್ತಾ ಇಲ್ಲ? ನನ್ನ ಬಲ್ಲ ಅದ ಎಮರ್ಜೆನ್ಸಿ ನಂಬರ್ ಡೈಲ್ ಮಾಡಿರಿ. ನೀವು ನಿಮ್ಮದೇ ನಂಬರ್ ಅಲ್ಲಿ ಬೋರ್ಡ್ ಮೇಲೆ ನೋಡಿ ಬಂದಿನಿ. 1800 ಅದೇ ಎಮರ್ಜೆನ್ಸಿ ಹೆಲ್ಪ್ಲೈನ್ ಅಂತದ. ಹೆಡ್ ಆಫೀಸ್ ಅಂತ. ಹೆಡ್ ಆಫೀಸ್ ನಂಬರ್ ಎಲ್ಲ ರೋಡಿಗೆ ಹತ್ತಿರ 1800-212-0670. ಎಲ್ಲರಿಕ ನಾನು ಕಾರ್ ತಗೋತೀನಿ. ಇವ್ರು ಎಲ್ಲ ಮೈಲ್ ಸ್ಟೋನ್ ಹಚ್ಚಾರ ನೋಡ್ರಿ. 1800 ನಂಬರ್ ಅವ. ನಮ್ಮ ಮೀಟರ್ ಮೇಲೆ ಒಂದೊಂದು ನಂಬರ್ ಅವ. ಅವಕ್ಕೆ ಫೋನ್ ಹಚ್ಚಿ ಇವ್ರು ಯಾತು ತೋರಿಸ್ಬೇಕು. ಇವ್ರದ್ದು ಪರ್ಸನಲ್ ನಂಬರ್ ಇಟ್ಕೊಳಕ್ಕೆ ಇವ್ರೇನು ನೆಂಟರ. ಇಂಥ